ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಕುಲತಿಲಕ, ಕನ್ನಡಿಗರ ಆರಾಧ್ಯ ದೈವ ಎಂದು ಹಮ್ಮು ಬಿಮ್ಮು ತೋರಿಸದ ಸರಳ ಸಜ್ಜನ ನಟ. ಇವತ್ತಿಗೂ ಈ ಹೆಸರು ಕನ್ನಡಿಗರಿಗೆ ಆದರ್ಶ, ಅಭಿಮಾನ, ಸ್ವಾಭಿಮಾನದ ಸಂಕೇತ. ಇಂತಹ ಮಹಾನ್ ನಟ ಮನಸ್ಸು ಮಾಡಿದ್ದಿದ್ರೆ ಎಂದೋ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಹುದಿತ್ತು. ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳಬಹುದಿತ್ತು. ಆದರೆ ಅಣ್ಣವರು ಎಂದೂ ಅದರ ಬಗ್ಗೆ ಆಸೆಪಟ್ಟವರಲ್ಲ. ರಾಜಕೀಯದ ಗಾಳಿಯನ್ನ ಮೈಗೆ ಸೋಕಿಸಿಕೊಂಡವರೂ ಅಲ್ಲ. ನಿಮಗೆ ಗೊತ್ತಿರಲಿ, ರಾಜ್ಕುಮಾರ್ ಬಹುತೇಕ ಎಲ್ಲಾ ಪಾತ್ರಗಳಲ್ಲೂ ಕಾಣಿಸಿಕೊಂಡಿದ್ದಾರೆ. ಆದರೆ ರಾಜಕಾರಣಿಯ ಪಾತ್ರವನ್ನ ಮಾತ್ರ ಮಾಡಲಿಲ್ಲ. ಭಕ್ತ ಅಂಬರೀಷನ ಪಾತ್ರ ಅವರ ಕನಸಾಗಿತ್ತು. ಆದರೆ ರಾಜಕಾರಣಿಯಾಗಿ ನಟಿಸಬೇಕು ಅನ್ನೋದನ್ನ ಎಂದು ಬಯಸಲಿಲ್ಲ. ಆದರೆ ಇಂತಹ ನಟನನ್ನ ರಾಜಕೀಯಕ್ಕೆ ಕರ್ಕೊಂಡು ಬರೋಕೆ ಒಂದು ಸಂಚು ನಡೆದಿತ್ತು. ಅದರಲ್ಲೂ ಇಂದಿರಾ ಗಾಂಧಿ ವಿರುದ್ಧವೇ ಅಖಾಡಕ್ಕೆ ಇಳಿಸಬೇಕು ಅಂತಾನು ಅಂದುಕೊಂಡಿದ್ರು. ಇದೆಲ್ಲ ಹೇಗಾಯಿತು? ಇದರ ಹಿಂದಿನ ರೂವಾರಿಗಳು ಯಾರು? ಇಂದಿರಾ ಗಾಂಧಿ ರಾಜ್ಕುಮಾರ್ ಅವರ ಬಗ್ಗೆ ಕ್ಷಮೆ ಕೋರಿದ್ದೇಕೆ ಅನ್ನೋದರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಆವತ್ತಿನ ಕಾಲದಲ್ಲಿ ಒಂದು ಟ್ರೆಂಡ್ ಶುರುವಾಗಿತ್ತು. ಅದೇನಂದ್ರೆ ಸಿನಿಮಾ ನಟರು ರಾಜಕಾರಣಕ್ಕೆ ಬರೋದು. ಅದಾಗಲೇ ತಮಿಳುನಾಡಿನಲ್ಲಿ MG ರಾಮಚಂದ್ರನ್ ರಾಜಕೀಯಕ್ಕೆ ಬಂದಿದ್ರು. ತಮ್ಮದೇ ಪಕ್ಷವನ್ನ ಕಟ್ಟಿ ಮುಖ್ಯಮಂತ್ರಿಯಾಗಿ ಮತ್ತಷ್ಟು ಜನಪ್ರಿಯರಾಗಿದ್ರು. ಮತ್ತೊಂದು ಕಡೆ ಆಂಧ್ರ ಪ್ರದೇಶದಲ್ಲೂ ಅದೇ ಆಗಿತ್ತು. ಅಲ್ಲಿ NT ರಾಮರಾವ್ ಮುಖ್ಯಮಂತ್ರಿಯಾಗಿದ್ರು. ಇಲ್ಲೂ ರಾಜ್ಕುಮಾರ್ಗೆ ಇಂತಹ ಅವಕಾಶ ಇತ್ತು. ಚುನಾವಣೆಯಲ್ಲಿ ಗೆದ್ದು ಇನ್ನು ದೊಡ್ಡ ನೇಮು ಫೇಮು ಮಾಡಬಹುದಿತ್ತು. ಆದ್ರೆ ಅಣ್ಣವರು ಅದರಿಂದ 100 ಕಿಲೋಮೀಟರ್ ದೂರವೇ ಉಳಿದಿದ್ರು. ಅಷ್ಟಕ್ಕೂ ರಾಜ್ಕುಮಾರ್ ಅವರಿಗೆ ಯಾವಾಗ ಇಂಥದ್ದೊಂದು ಅವಕಾಶ ಬಂದಿತ್ತು ಅನ್ನೋದನ್ನ ಹೇಳ್ತೀವಿ ಕೇಳಿ. ಸ್ನೇಹಿತರೆ, ಅದು 1978ರ ಕಾಲ. ತುರ್ತು ಪರಿಸ್ಥಿತಿ ಬಳಿಕ ಕಾಂಗ್ರೆಸ್ ಪಕ್ಷವನ್ನ ಜನರು ಗುಡಿಸಿ ಮೂಲೆಗೆ ಹಾಕಿದ್ರು. ರಾಜಕೀಯ ವಲಯದಲ್ಲಿ ಹೊಸ ಗಾಳಿ ಬೀಸ್ತಿತ್ತು. ಸ್ವತಃ ಇಂದಿರಾ ಗಾಂಧಿ ಸೋತು ಸುಣ್ಣವಾಗಿದ್ರು. ಸ್ವಾತಂತ್ರ್ಯ ಬಂದ ನಂತರ ಅದೇ ಮೊದಲ ಬಾರಿಗೆ ಜನತಾ ಪರಿವಾರ ಪ್ರಾಬಲ್ಯ ಮೆರೆದಿತ್ತು. ಇಂತಹ ಸಂದರ್ಭದಲ್ಲೇ ಇಂದಿರಾ ಗಾಂಧಿ ಸಂಸತ್ ಪ್ರವೇಶ ಮಾಡೋಕೆ ನೋಡ್ತಿದ್ರು. ಆಗ ಅವರು ವಲಸೆ ಬಂದಿದ್ದೇ ಕರ್ನಾಟಕದ ಚಿಕ್ಕಮಗಳೂರಿಗೆ. ಅಷ್ಟಕ್ಕೂ ಇಂದಿರಾ ತಾವಾಗಿಯೇ ವಲಸೆ ಬರಲಿಲ್ಲ. ಬದಲಿಗೆ ಮುಖ್ಯಮಂತ್ರಿ ದೇವರಾಜ ಅರಸು ಕರ್ಕೊಂಡು ಬಂದಿದ್ರು. ಇಲ್ಲಿಂದ ಸ್ಪರ್ಧೆ ಮಾಡೋಕೆ DB ಚಂದ್ರೇಗೌಡ ತಮ್ಮ ಸ್ಥಾನವನ್ನ ತ್ಯಾಗ ಮಾಡಿದ್ರು. ಇಂದಿರಾ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದಿದ್ದೆ ತಡ ಇಡೀ ದೇಶ ಚಿಕ್ಕಮಗಳೂರಿನತ್ತ ನೋಡೋಕೆ ಶುರು ಮಾಡ್ತು. ಇನ್ನೇನು ಇಂದಿರಾ ಗೆದ್ದೇ ಬಿಟ್ರು ಅನ್ನೋ ವಾತಾವರಣವು ಸೃಷ್ಟಿಯಾಯಿತು. ಇತ್ತ ಇಂದಿರಾ ಚಿಕ್ಕಮಗಳೂರಿನಿಂದ ನಿಲ್ಲೋದು ಪಕ್ಕಾ ಅಂತಾಯಿತು. ಅವರ ಕಡೆಗೆ ಮತದಾರರು ವಾಲ್ತಿದ್ರು. ಇದನ್ನ ನೋಡಿದ್ದೇ ಜನತಾ ಪರಿವಾರದ ನಾಯಕರು ಇಂದಿರಾ ವಿರುದ್ಧ ಸಮರ್ಥ ವ್ಯಕ್ತಿಯನ್ನ ನಿಲ್ಲಿಸಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅಂತ ನಿರ್ಧರಿಸಿದ್ರು. ಅಂಥವರು ಯಾರಪ್ಪ ಇದ್ದಾರೆ ಅಂತ ಯೋಚನೆ ಮಾಡ್ತಿರುವಾಗಲೇ ಇವರ ಕಣ್ಣ ಮುಂದೆ ಬಂದದ್ದು ಡಾಕ್ಟರ್ ರಾಜ್ಕುಮಾರ್. ಕೇವಲ ಜನತಾ ಪರಿವಾರ ಮಾತ್ರವಲ್ಲ, ಬೇರೆ ಬೇರೆ ಪಕ್ಷಗಳು ಅಣ್ಣವರನ್ನ ಕಣಕ್ಕಿಳಿಸಲು ಹಾತೊರೆಯುತ್ತಿದ್ವು. ದಿನ ಬೆಳಗಾದ್ರೆ ರಾಜ್ಕುಮಾರ್ ಮನೆಯ ಮುಂದೆ ರಾಜಕೀಯ ಪಕ್ಷಗಳ ನಾಯಕರ ದಂಡು ಸೇರೋಕೆ ಮುಂದಾಯಿತು. ಅವರನ್ನ ಚುನಾವಣೆಗೆ ನಿಲ್ಲುವಂತೆ ಓಲೈಸೋ ಕೆಲಸಗಳು ಶುರುವಾದವು. ಇದು ಎಷ್ಟರ ಮಟ್ಟಕ್ಕೆ ಹೋಯಿತು ಅಂದ್ರೆ, ಆ ವೇಳೆಯಲ್ಲಿ 1 ವಾರದ ಕಾಲ ಅಣ್ಣವರು ಹಾಗೂ ಪಾರ್ವತಮ್ಮನವರು ಮಾತನಾಡೋಕ್ಕೂ ಸಮಯ ಸಿಕ್ಕಿರ್ಲಿಲ್ವಂತೆ. ಆ ರೀತಿ ಕಾಡೋಕೆ ಶುರು ಮಾಡಿದ್ರು. ಆವತ್ತು ಅಣ್ಣವರನ್ನ ಭೇಟಿ ಮಾಡೋಕೆ ಮನ ಓಲೈಕೆಗೆ ಬರ್ತಾ ಇದ್ದವರು ಒಬ್ರ ಇಬ್ರ. ಅದರಲ್ಲೂ ಎಂತೆಂಥವರು ಬರ್ತಾ ಇದ್ರು ಅಂದ್ರೆ, ಕೇಂದ್ರದ ಮಾಜಿ ಸಚಿವ ಮತ್ತು ಜನತಾ ಪಕ್ಷದ ಧೀಮಂತ ನಾಯಕರಾಗಿದ್ದ ಜಾರ್ಜ್ ಫೆರ್ನಾಂಡಿಸ್, ಮಾಜಿ ಮುಖ್ಯಮಂತ್ರಿ JH ಪಟೇಲ್ರನ್ನ ಚೆನ್ನೈನಲ್ಲಿ ಭೇಟಿಯಾದರು. ಆದರೆ ಅಣ್ಣವರದ್ದು ಒಂದೇ ಒಂದು ಮಾತಾಗಿತ್ತು: ನನ್ನ ಇಷ್ಟದ ಕ್ಷೇತ್ರ ರಾಜಕಾರಣವಲ್ಲ, ಬದಲಿಗೆ ಸಿನಿಮಾ ಅಂದ್ಬಿಟ್ರು. ಆದರೆ ರಾಜಕೀಯ ಪಕ್ಷಗಳ ನಾಯಕರು ಮಾತ್ರ ಅದನ್ನ ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ. ಕೊನೆಗೆ ಈ ಕಾಟದಿಂದ ತಪ್ಪಿಸಿಕೊಳ್ಳಲು ಊರನ್ನೇ ಬಿಟ್ರು. ಹಾಗಿದ್ರೆ ರಾಜ್ಕುಮಾರ್ ಎಲ್ಲಿಗೆ ಹೋದ್ರು ಅಂದ್ರೆ, ರಾಣಿಪೇಟೆ ಬಳಿಯ ತೋಟದ ಮನೆಯನ್ನ ಸೇರ್ಕೊಂಡು ಭೂಗತವಾಗಿ ಉಳಿದುಕೊಂಡ್ಬಿಟ್ರು. ಯಾರಾದ್ರೂ ಪ್ರತಿದಿನ ಬಸ್ಸಿನಲ್ಲಿ ಅಲ್ಲಿಗೆ ಹೋಗಿ ಬ್ರೆಡ್ಡು, ಬಿಸ್ಕೆಟು ಹಾಗೂ ಆಹಾರ ಪೊಟ್ಟಣಗಳನ್ನ ಕೊಟ್ಟು ಬರ್ತಾ ಇದ್ರಂತೆ. ಮತ್ತೊಂದು ಕಡೆ ರಾಜಣ್ಣನಿಗಾಗಿ ಜನತಾ ಪರಿವಾರದ ನಾಯಕರು ಏನ್ ಮಾಡ್ತಾರೆ, ರಾಜವರ ಸಂಬಂಧಿಕರು ಹಾಗೂ ಸ್ನೇಹಿತರ ಮನೆಯನ್ನು ಹುಡುಕೋಕೆ ಮುಂದಾಗ್ತಾರೆ. ಅದರಂತೆ ಆವತ್ತಿನ ಕಾಲದಲ್ಲಿ ರಾಜವರ ಅತಿ ಹೆಚ್ಚು ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಂತಹ ಭಗವಾನ್ ಅವರ ಮನೆಗೂ ಬಂದು ತಡಕಾಡದ್ರಂತೆ. ಶೌಚಾಲಯವನ್ನು ಬಿಡದೆ ಹುಡುಕಾಟ ನಡೆಸಿದ್ರಂತೆ. ಆದ್ರೂ ರಾಜಕೀಯ ಪಕ್ಷಗಳ ನಾಯಕರು ಮಾತ್ರ ಅಣ್ಣವರ ಹುಡುಕಾಟವನ್ನ ಮುಂದುವರೆಸಿದ್ರು. ನಾಮಪತ್ರ ಸಲ್ಲಿಸೋಕೆ ಕೊನೆ ದಿನವಾಗಿದ್ರೂ ರಾಜ್ಕುಮಾರ್ ಪತ್ತೆನೇ ಆಗಲಿಲ್ಲ. ಇದರಿಂದ ವಿಧಿ ಇಲ್ಲದೆ ಜನತಾ ಪರಿವಾರ ವೀರೇಂದ್ರ ಪಾಟೀಲರನ್ನ ಇಂದಿರಾ ವಿರುದ್ಧ ಕಣಕ್ಕಿಳಿಸಿತು. ನಾಮಪತ್ರ ಸಲ್ಲಿಕೆ ಮುಗಿದ ಮೇಲೆಯೇ ರಾಜ್ಕುಮಾರ್ ತೋಟದ ಮನೆಯಿಂದ ಹೊರಗೆ ಬಂದಿತ್ತು. ಆ ಸಮಯದಲ್ಲಿ ರಾಜ್ಕುಮಾರ್ ಹೆಸರು ಕೇಳಿ ಇಂದಿರಾ ಗಾಂಧಿ ನಡುಗಿ ಹೋಗಿದ್ರಂತೆ. ಯಾರದು ರಾಜ್ಕುಮಾರ್? ಅವರಿಗೆ ಇಲ್ಲಿ ಅಷ್ಟೊಂದು ಬೇಡಿಕೆ ಇದೆಯಾ ಅಂತ ಆಪ್ತರಲ್ಲಿ ಕೇಳಿದ್ರಂತೆ.
ಇನ್ನು ಆವತ್ತಿನ ಚುನಾವಣೆಯಲ್ಲಿ ನಿಲ್ಲೋಕೆ ಅಣ್ಣವರು ಒಪ್ಪಲಿಲ್ಲ ಅನ್ನೋದೇನೋ ಸರಿ, ಆದರೆ ಇದಕ್ಕೆ ಅನೇಕ ಊಹಾಪೋಹಗಳು ಎದ್ವು. ಅಣ್ಣವರನ್ನ ಕಂಡರೆ ಅಸೂಯೆ ಪಡ್ತಿದ್ದವರು ರಾಜ್ಕುಮಾರ್ಗೆ ಇಂದಿರಾ ಗಾಂಧಿ ವಿರುದ್ಧ ನಿಂತು ಗೆಲ್ಲುವ ವಿಶ್ವಾಸ ಇರಲಿಲ್ಲ, ಇದರಿಂದಲೇ ರಾಜ್ಕುಮಾರ್ ಯಾರಿಗೂ ಕಾಣದಂತೆ ಮರೆಯಾಗಿದ್ರು ಅಂತ ಊಹಾಪೋಹ ಎಬ್ಬಿಸಿದರು. ಇನ್ನು ಕೆಲವರು ರಾಜ್ಕುಮಾರ್ ಇಂದಿರಾಗೆ ಹೆದರಿ ಚುನಾವಣೆಗೆ ನಿಲ್ಲಲಿಲ್ಲ ಅನ್ನೋ ಅರ್ಥಪರ್ಥ ಇಲ್ಲದ ಮಾತುಗಳನ್ನಾಡಿದ್ರು. ಆದರೆ ಅಣ್ಣವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ, ಅಲ್ಲದೆ ಇದಕ್ಕೆ ರಿಯಾಕ್ಟ್ ಕೂಡ ಮಾಡಲಿಲ್ಲ. ಇದು ಮುಗಿದು 2 ವರ್ಷ ಆಗ್ತಾ ಬಂದಿತ್ತು ಅಷ್ಟೇ. ಅಬ್ಬಾ ಎಲ್ಲ ಮುಗೀತು ಅನ್ನುವಾಗಲೇ 1980ರಲ್ಲಿ ಮತ್ತೆ ಅಣ್ಣವರ ಮೇಲೆ ಕೆಲವರ ಕಣ್ಣು ಬೀಳತ್ತೆ. ಅವರನ್ನ ಸಂಪರ್ಕ ಮಾಡೋ ಕೆಲ ನಾಯಕರು, ಅಣ್ಣವರೇ ನೀವು ಈ ವಿಚಾರದಲ್ಲಿ ದೊಡ್ಡ ಮನಸ್ಸು ಮಾಡಬೇಕು, ಒಂದು ಹೊಸ ರಾಜಕೀಯ ಪಕ್ಷ ಕಟ್ಟೋಣ, ನೀವು ಮುಂದೆ ಇರಿ, ನಾವು ಹಿಂದೆ ಇರ್ತೀವಿ ಅಂತ ಒತ್ತಡ ಹೇರಿದ್ರು. ಆದರೆ ಅಣ್ಣವರು ಮಾತ್ರ ತಮ್ಮ ಗಟ್ಟಿ ನಿಲುವಿನಿಂದ ಆಚೆ ಬರಲೇ ಇಲ್ಲ. ಹಾಗಿದ್ರೆ ರಾಜ್ಕುಮಾರ್ ಅವರು ಯಾಕೆ ರಾಜಕಾರಣಕ್ಕೆ ಬರಲಿಲ್ಲ, ಬಂದ ಅವಕಾಶಗಳನ್ನ ಯಾಕೆ ಅಷ್ಟೊಂದು ನಯವಾಗಿ ತಳ್ಳಿ ಹಾಕಿದ್ರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು. ಅದು ನಿಗೂಢವಾಗಿಯೇ ಉಳಿದುಕೊಂಡಿತ್ತು. ಯಾರಾದರೂ ಕೇಳಿದ್ರೆ ಕೇಳುವುದಕ್ಕೂ ಹೇಳುವುದಕ್ಕೂ ಇದು ಸಮಯವಲ್ಲ ಅಂತ ತಮ್ಮದೇ ಸಿನಿಮಾ ಡೈಲಾಗ್ ಹೊಡೆದು ಮಾತು ಮರೆಸಿ ಬಿಡ್ತಿದ್ರು. ಆದರೆ ಅದೆಲ್ಲ ಆಗಿ ಹಲವಾರು ವರ್ಷಗಳೇ ಕಳೆದು ಹೋದ್ಮೇಲೆ ರಾಜಣ್ಣನವರೇ ಅದಕ್ಕೆ ಉತ್ತರ ಕೊಟ್ಟಿದ್ರು. ನಿಜಕ್ಕೂ ಅದು ಅಷ್ಟೊಂದು ಪ್ರಬುದ್ಧವಾಗಿ ಕೂಡಿತ್ತು. ಇನ್ನು ಈ ವಿಚಾರವನ್ನ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಬಿಟ್ಟು ಮತ್ಯಾರಿಗೂ ಕೂಡ ಹೇಳಲೂ ಇಲ್ಲ, ಎಷ್ಟೇ ಆತ್ಮೀಯರಾಗಿದ್ದವರಿಗೂ ಹೇಳಲೇ ಇಲ್ಲ. ಅಣ್ಣವರಿಂದ ಆ ವಿಷಯ ತಿಳ್ಕೊಂಡ ರಾಘವೇಂದ್ರ ರಾಜ್ಕುಮಾರ್ ಅದನ್ನ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಇದರ ಬಗ್ಗೆ ಹೇಳ್ಕೊಂಡ್ರು. ಅದು 2005ರ ಸಮಯ. ಅಣ್ಣವರು ಮಂಡಿ ಚಿಪ್ಪಿನ ಚಿಕಿತ್ಸೆಗಾಗಿ ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ದಾಖಲಾಗಿದ್ರು. ಈ ವೇಳೆ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಏಕಾಂಗಿಯಾಗಿ ಕರೆಸಿಕೊಂಡ ಅಣ್ಣವರು, ತಾವು ಯಾಕೆ ಇಂದಿರಾ ಗಾಂಧಿ ವಿರುದ್ಧ ಅಖಾಡಕ್ಕೆ ಇಳಿಯಲಿಲ್ಲ, ಹೊಸ ರಾಜಕೀಯ ಪಕ್ಷ ಕಟ್ಟಲಿಲ್ಲ ಅಂತ ಹೇಳ್ತಾ ಹೋದ್ರಂತೆ. ನೋಡಪ್ಪ ಕಂದ, ಜನತಾ ಪರಿವಾರದವರು ನನ್ನನ್ನ ಚುನಾವಣೆಗೆ ನಿಲ್ಲೋಕೆ ಆಫರ್ ಕೊಟ್ರು ಸರಿ, ಆದ್ರೆ ಅದರ ಹಿಂದೆ ಇದ್ದದ್ದು ಪಾಸಿಟಿವ್ ಉದ್ದೇಶನ ಖಂಡಿತ ಇಲ್ಲ. ಒಂದು ವೇಳೆ ಅವರ ಉದ್ದೇಶ ಒಳ್ಳೆಯದಾಗಿದ್ರೆ ನಾನು ಖಂಡಿತ ಒಪ್ಕೋತಾ ಇದ್ದೆ. ಆದ್ರೆ ಅವರು ನನ್ನನ್ನ ಒಂದು ಅಸ್ತ್ರದಂತೆ ಬಳಸಿಕೊಳ್ಳೋಕೆ ನೋಡಿದ್ರು. ಅದೇ ನೋಡು, ಗೋಕಾಕ್ ಚಳುವಳಿಗೆ ಧುಮುಕಲು ಹೇಳಿದಾಗ ನಾನು ಏನ್ ಮಾಡಿದೆ, ಸಂತೋಷವಾಗಿ ಭಾಗಿಯಾಗಿದ್ದೆ. ಆಗ ನನ್ನ ಪಾಲ್ಗೊಳ್ಳುವಿಕೆ ಅಗತ್ಯವಾಗಿ ಬೇಕಾಗಿತ್ತು. ಇದರಲ್ಲಿ ಸಕಾರಾತ್ಮಕ ಉದ್ದೇಶ ಅಡಗಿತ್ತು. ಆದರೆ ಚುನಾವಣೆಗೆ ನಾನು ಬೇಕಾಗಿರಲಿಲ್ಲ. ಬೇರೆ ಯಾರನ್ನೋ ಸೋಲಿಸುವ ಉದ್ದೇಶದಿಂದ ನನ್ನನ್ನ ಕಣಕ್ಕಿಳಿಸುವ ಪ್ರಯತ್ನ ಅದಾಗಿತ್ತು. ಈಗ ಹೇಳು, ನಾನು ಸ್ಪರ್ಧಿಸದಿದ್ದದ್ದೇ ಒಳ್ಳೆಯದಲ್ವಾ ಅಂತ ರಾಘಣ್ಣನನ್ನ ಕೇಳಿದ್ರಂತೆ. ನೋಡಿ, ಇಲ್ಲಿ ಅಣ್ಣವರು ರಾಜಕಾರಣಿಗಳು ಹಾಗೂ ರಾಜಕೀಯದಿಂದ ದೂರವಿದ್ರು, ಆದರೆ ರಾಜಕೀಯ ಹಾಗೂ ರಾಜಕಾರಣಿಗಳ ಒಳಮರ್ಮಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಇನ್ನು ಇದರ ಜೊತೆ ತಾವು ರಾಜಕೀಯಕ್ಕೆ ಏಕೆ ಬರಲಿಲ್ಲ ಅನ್ನೋದಕ್ಕೆ ಮತ್ತೊಂದು ಕಾರಣವನ್ನು ಹೇಳಿದ್ರಂತೆ. ಅದೇನಂದ್ರೆ, ಇದಕ್ಕೆ ಹಲವಾರು ಕಾರಣಗಳಿವೆ. ನಾನು ಒಳ್ಳೆಯ ಶಿಕ್ಷಣ ಪಡೆದಿಲ್ಲ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ತಾನೊಬ್ಬ ಜನಪ್ರಿಯ ವ್ಯಕ್ತಿ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ಅಭಿಮಾನಿಗಳನ್ನ ದೂರ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ. ದೇವರು ನನಗೆ ಕಲೆ ಅನ್ನೋದನ್ನು ವರವಾಗಿ ನೀಡಿದ್ದಾನೆ. ನನ್ನ ಜೀವನದ ಉದ್ದೇಶ, ಗುರಿ ಇದೊಂದೇ ಅಂತ ಅಣ್ಣವರು ಹೇಳಿದ್ರಂತೆ. ಇನ್ನು ಇಲ್ಲೊಂದು ವಿಚಾರವನ್ನ ಹೇಳಲೇಬೇಕು. ಅದೇನಂದ್ರೆ, ಆವತ್ತು ರಾಜ್ಕುಮಾರ್ ಇಂದಿರಾ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ. ಆದರೆ ಮುಂದೊಂದು ದಿನ ಇಬ್ಬರು ಮುಖಾಮುಖಿಯಾಗೋ ಸಂದರ್ಭ ಒದಗಿ ಬಂದಿತ್ತು. ಅದು ಯಾವಾಗಂದ್ರೆ, ಅಣ್ಣವರಿಗೆ ಪದ್ಮಭೂಷಣ ಬಂದಾಗ. ಆ ಸಮಯದಲ್ಲಿ ಇಂದಿರಾ ಗಾಂಧಿ ರಾಜ್ಕುಮಾರ್ ಅವರನ್ನ ಮನೆಗೆ ಆಹ್ವಾನ ಕೊಟ್ಟಿದ್ದಾರಂತೆ. ಪ್ರಧಾನಮಂತ್ರಿಗಳು ಕರೆದಿದ್ದಾರೆ ಅಂದರೆ ಹೋಗದೆ ಇರೋಕೆ ಸಾಧ್ಯವೇ ಇಲ್ಲ. ಇಂದಿರಾ ಗಾಂಧಿ ಅವರ ಆಹ್ವಾನಕ್ಕೆ ಗೌರವ ಕೊಟ್ಟು ಹೋಗಿದ್ರು. ಈ ವೇಳೆ ಇಂದಿರಾ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಸುಮಾರು 10 ನಿಮಿಷ ತಡವಾಗಿ ಬಂದರು. ಬಂದವರೇ ರಾಜ್ರನ್ನ ಆತ್ಮೀಯವಾಗಿ ಮಾತನಾಡಿಸಿದ್ರು. ಅಣ್ಣವರ ಕೈ ಹಿಡಿದು, ರಾಜ್ಕುಮಾರ್ ಜಿ ಆಪ್ಗೆ ಕ್ಷಮಾ ಕರೋ ಅಂತ ಕ್ಷಮೆ ಕೇಳಿದ್ರು. ಹೀಗೆ ಮಾತನಾಡ್ತಾ, ರಾಜ್ಕುಮಾರ್ ಜಿ ನಿಮಗೇನು ಬೇಕು ಹೇಳಿ, ರಾಜಕಾರಣಕ್ಕೆ ಬರ್ತೀರಾ ಅಂತ ಆತ್ಮೀಯವಾಗಿ ಕೇಳಿದ್ರಂತೆ. ಆದರೆ ರಾಜ್ಕುಮಾರ್, ಇಲ್ಲ ಮೇಡಮ್ ಜಿ, ನಾನೊಬ್ಬ ಕಲಾವಿದನಾಗಿಯೇ ಇದ್ದು ಬಿಡ್ತೀನಿ ಅಂತ ಹೇಳಿದ್ರಂತೆ. ಇದನ್ನ ಕೇಳಿದ್ದೆ ಇಂದಿರಾ ಗಾಂಧಿ ನಿಜಕ್ಕೂ ಶಾಕ್ ಆಗೋದ್ರಂತೆ. ರಾಜ್ಕುಮಾರ್ ಅವರಿಗೆ ರಾಜಕಾರಣ ಇಷ್ಟ ಇರಲಿಲ್ಲ, ಇದು 100ಕ್ಕೆ 100 ಸತ್ಯ. ಹಾಗಂತ ಯಾವುದೇ ರಾಜಕಾರಣಿಗಳನ್ನ ದ್ವೇಷ ಕೂಡ ಮಾಡ್ತಿರ್ಲಿಲ್ಲ. ಯಾರೇ ಒಬ್ಬನೇ ಒಬ್ಬ ರಾಜಕಾರಣಿಯನ್ನ ಅಪ್ಪಿತಪ್ಪಿಯೂ ಟೀಕೆ ಮಾಡಲಿಲ್ಲ. ಅವರ ವೃತ್ತಿ ಅವರದ್ದು, ನಮ್ಮ ವೃತ್ತಿ ನಮ್ಮದು ಅಂತಾನೆ ಹೇಳ್ತಾ ಬಂದರು. ಯಾವುದೇ ಪಕ್ಷದ ರಾಜಕಾರಣಿಗಳು ಸೌಹಾರ್ದ ಭೇಟಿಗೆ ಬಂದರೆ ಅವರನ್ನ ಮುಕ್ತ ಮನಸ್ಸಿನಿಂದ ಆಧರಿಸಿ ಕಳುಹಿಸಿ ಕೊಡ್ತಾ ಇದ್ರು. ಹೀಗೆ ಸ್ವಾರ್ಥ ರಾಜಕಾರಣಕ್ಕೆ ಅಣ್ಣವರು ಗಂಟು ಬೀಳದೆ ತಮ್ಮತನವನ್ನ ಉಳಿಸ್ಕೊಂಡ್ರು. ಇಂಥವರು ನಿಜಕ್ಕೂ 100 ಕೋಟಿಗೊಬ್ಬರು ಅಂತಾನೆ ಹೇಳಬಹುದಲ್ವಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.